ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಆ ಪ್ರಾಡಕ್ಟ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಯಾವುದಿದೆ ಅಂತ ಇಲ್ಲಿದೆ ಅದು ಪ್ರಾಡಕ್ಟು. ಆ ಪ್ರಾಡಕ್ಟ್ ಯಾವುದು ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬಾಜು ಬೆಲ್ ಬಟನ್ನ ಆಲ್ ಮಾಡ್ಕೊಳ್ಳಿ. ಆಲ್ ಮಾಡ್ಕೋದ್ರಿಂದ ನಾನು ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಇವಾಗ ನಾವು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡೋಣ. ಆ ಪ್ರಾಡಕ್ಟ್ಗೆ ಎಷ್ಟು ಕೊಟ್ಟಿದ್ದೀನಿ ಮತ್ತು ಯಾವುದಿದೆ ಅಂತ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡೋಣ. गाड़ी स्टार्ट कर। हम फर्स्ट गाड़ी चला। ಓಕೆ ಫ್ರೆಂಡ್ಸ್, ಇವಾಗ ಈ ಬಾಕ್ಸನ್ನು ಓಪನ್ ಮಾಡೋಣ. ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಇದನ್ನ ಯಾವ ಕಡೆಯಿಂದ ಕೊರೆಯೋದು? ಈ ಬಾಕ್ಸ್ ಒಳಗಡೆ ಇನ್ನೂ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಯಾಕಂದರೆ ಸೇಫ್ಟಿಗೆ ಇರಲಿ ಅಂತ ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇದರಲ್ಲಿ ಬೇರೆ ಏನೂ ಇಲ್ಲ. ಒಂದು ರಿಂಗ್ ಲೈಟ್ ಇದೆ. ಈ ರಿಂಗ್ ಲೈಟ್ ಪ್ರೈಸ್ ಎಷ್ಟು ಅಂತ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಆಲ್ರೆಡಿ ನಾನು ಒಂದು ಯೂಸ್ ಮಾಡ್ತಾ ಇದ್ದೀನಿ. ಅದು ಇದಕ್ಕಿಂತ ಸಣ್ಣದಿದೆ, ಇದಕ್ಕಿಂತ ಸ್ಮಾಲ್ ಆಗಿದೆ. ಅದು ಯಾವುದಿದೆ ಅಂತಲೂ ಅದನ್ನು ತೋರಿಸ್ತೀನಿ. ಹೇಗಿದೆ ಅದು ಯಾವ ಥರ ಇದೆ ಮತ್ತು ಅದು ಎಷ್ಟು ಚಿಕ್ಕದಾಗಿದೆ ಅಂತ ಅದನ್ನು ತೋರಿಸ್ತೀನಿ. ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇದು ಇಲ್ಲಿದೆ ನೋಡಿ, ಈ ಥರ ಲೈಟಿಂಗ್ ಇದೆ. ಅದು ಇದನ್ನು ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ. ಇದನ್ನು ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ಇವಾಗ ಈ ಥರ ಇದನ್ನು ಓಪನ್ ಮಾಡಿದರೆ खत्म, बाय बाय, टाटा, गुड बाय, गया. ಎಲ್ಲ ಕೆಳಗಡೆ ಬಿದ್ದು. ಓಕೆ, ಆಮೇಲೆ ಇವಾಗ ಇಲ್ಲಿದೆ ನೋಡಿ ರಿಂಗ್ ಲೈಟು. ಇಲ್ಲಿ ಅದನ್ನು ಸ್ವಿಚ್ ಕೊಟ್ಟಿದ್ದಾರೆ. ಕರೆಂಟಿಗಾದರೂ ಹಾಕಿ, ಪವರ್ ಬ್ಯಾಂಕಿಗಾದರೂ ಹಾಕಿ, ಎಲ್ಲಾದರೂ ಹಾಕಿ ಲೈಟ್ ಹಚ್ಕೊಳ್ಳಿ ಅಂತ ಇದನ್ನೊಂದು ಸ್ವಿಚ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಬಿಡಿ. ಇಲ್ಲಿ ಕೆಳಗಡೆ ಬಿದ್ದಿರುವಂಥ ಪ್ರಾಡಕ್ಟನ್ನ ಇವಾಗ ಎತ್ಕೊಂಡು ಏನೇನು ಇದಾವೆ ಅಂತ ತೋರಿಸ್ತೀನಿ. ಓಕೆ, ಇಲ್ಲಿದ್ದಾವೆ ನೋಡಿ. ಇದೊಂದು ಇಲ್ಲಿ ಟ್ರೈಪೋಡನ್ನ ಅಡ್ಜಸ್ಟ್ ಮಾಡೋಕ್ಕೆ. ಇದೇನು ಗೊತ್ತಲ್ಲ ನನಗೂ. ಓಕೆ, ಇದ್ರೊಳಗಡೆ ಏನೋ ಇದನ್ನು ಲೂಸ್ ಮಾಡಿ ಬಿಗಿಯೋಕೆ ಕೊಟ್ಟಿದ್ದಾರೆ. ಮೇಲೆ ಬಿಗಿಯೋದು ಅನಿಸುತ್ತೆ ಇದು. ಓಕೆ, ಹಾಂ, ಇದು ಇಲ್ಲಿಗೆ ಹಾಕ್ಕೊಳ್ಳೋದು. ಇದನ್ನು ಈ ಥರ ಓಪನ್ ಮಾಡಿ ಈ ಥರಲ್ಲಿ ಹಾಕ್ಕೊಳ್ಳೋದು. ಹೀಗೆ ಇದೇನಿದೆ ನೋಡಿ ಇಲ್ಲಿ ಅಡಾಪ್ಟ್ರು. ಇದನ್ನು ಜೋರಾಗಿ ಪ್ರೆಸ್ ಮಾಡಿ ಕಟ್ ಅಂತ ನೋಡಿ, ಕಟ್ ಅನ್ನೋವರೆಗೂ ಇದನ್ನು ಒತ್ತೋದು. ಕಟ್ ಅನ್ನೋವರೆಗೂ, ಮುರಿಯೋವರೆಗೂ ಅಲ್ಲ, ಓನ್ಲಿ ಕಟ್ ಆಗೋವರೆಗೂ ಮಾತ್ರ ಒತ್ತಿ. ಓಕೆ, ಅದಾದ ನಂತರ ಇದೇನಿದೆ ನೋಡಿ ಇದನ್ನು ಈ ಥರ ನೀವು ಟೈಟ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಕೆಳಗಡೆ ಹೊರಗೆ ಬಂದುಬಿಡುತ್ತೆ. ನೀವು ಮೊಬೈಲ್ ಟ್ರೈಪೋಡ್ ಏನು ಹಾಕ್ತೀರ ನೋಡಿ, ಟ್ರೈಪೋಡ್ ಮೊಬೈಲ್ ಹಾಕಿದಾಗ ಕೆಳಗಡೆ ಬಿಡ್ದು ಬಿಡುತ್ತೆ ಅದು. ಅದಕ್ಕೆ ಇದನ್ನು ಈ ಥರ ನಿಮಗೆ ಟೈಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ಟೈಟ್ ಮಾಡಿದ್ದೀವಿ. ಇದನ್ನು ಬಿಟ್ಬಿಡಿ. ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡಬೇಕು. ಎಲ್ಲಿಗೆ ಅಂದರೆ ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇದು ಅಲ್ಲಿ ಲೈಟಿಂಗ್ ಏನಿದೆ ನೋಡಿ, ರಿಂಗ್ ಲೈಟ್ ಮೇಲೇ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನಮಗೆ ಯಾವ ಕಡೆ ಬೇಕು ನೋಡಿ, ಹಾಗೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಕಟ್ ಅಂತ ಇದೆ. ಓಕೆ, ಏನೂ ಆಗಿಲ್ಲ, ಚೆನ್ನಾಗಿದೆ. ಓಕೆ, ಇವಾಗ ಇದನ್ನು ಇಲ್ಲಿ ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂದರೆ ನನಗೂ ಗೊತ್ತಿಲ್ಲ, ಮಾಡ್ತಾಯಿದ್ದೀನಿ. ಒಟ್ಟು ನೋಡಿ ಹೇಗೋ ಮಾಡ್ತಾಯಿದ್ದೀನಿ. ನನಗೂ ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ರಿಂಗ್ ಲೈಟ್ನ ಫಿಟ್ ಮಾಡ್ತಾಯಿದ್ದೀನಿ. ಇದು ಸ್ಮಾಲ್ ಆಗಿದೆ. ಇನ್ನೂ ದೊಡ್ಡದು ಬೇಕಂದರೆ ನೆಕ್ಸ್ಟ್ ಟೈಮ್ ನೋಡೋಣ. ಯಾವ ರೀತಿ ಇಲ್ಲಿ ಫಿಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಈ ಥರ ಇದೆ ಅದು. ಇಲ್ಲಿದೆ ನೋಡಿ, ಈ ಬೋಲ್ಟ್ ಏನಿದೆ ನೋಡಿ, ಈ ಬೋಲ್ಟನ್ನು ನಾವು ಲೂಸ್ ಮಾಡ್ಕೋಬೇಕು. ಇದನ್ನು ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡ್ಕೊಂಡಾದ ನಂತರ ಇಲ್ಲಿ ಕೆಳಗಡೆ ಏನಿದೆ ನೋಡಿ, ಇದು ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ಏನು ಮಾಡ್ಕೊಳ್ಳಿ ಅಂದರೆ ಇದನ್ನು ಮತ್ತೆ ಈ ಬೋಲ್ಟ್ ಏನು ನೀವು ಲೂಸ್ ಮಾಡ್ಕೊಂಡಿದ್ದಾರೆ ನೋಡಿ, ಆ ಲೂಸ್ ಮಾಡ್ಕೊಂಡಿರೋದನ್ನ ಇದನ್ನು ಮತ್ತೆ ಟೈಟ್ ಮಾಡ್ಕೊಳ್ಳಿ. ನೀವು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡಾದ ನಂತರ ಇವಾಗ ಇಲ್ಲಿ ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂದರೆ ಇದೇನಿದೆ ನೋಡಿ, ಈ ಲೈಟಿಂಗನ್ನು ತೊಗೊಳ್ಳಿ. ಲೈಟಿಂಗ್ ತೊಗೊಂಡಾದ ನಂತರ ಇಲ್ಲಿ ಒಳಗಡೆ ಇದೆ ನೋಡಿ, ಇಲ್ಲಿ ಒಳಗಡೆ ಇದನ್ನು ಟೈಟ್ ಮಾಡ್ಕೋಬೇಕು. ಒಳಗಡೆ ಏನಿದೆ ನೋಡಿ, ಇದನ್ನು ಒಳಗಡೆ ಟೈಟ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಥರ ಒಳಗಡೆ ಟೈಟ್ ಮಾಡ್ಕೊಳ್ಳಿ. ಟೈಟೇ ಆಗ್ತಾಯಿಲ್ಲ ಅದು. ಆಯಿತು, ಈ ಥರ ಟೈಟ್ ಮಾಡ್ಕೊಳ್ಳಿ. ಓಕೆ,
ಇವಾಗ ಇದನ್ನ ತೆಗೆದುಬಿಡೋಣ. ಆಮೇಲೆ ಅದನ್ನು ಫಿಟ್ ಮಾಡ್ಕೊಳ್ಳೋಣ. ಇದನ್ನು ಇವಾಗ ಟೈಟ್ ಮಾಡ್ಕೊಳ್ಳಿ. ಒಳಗಡೆ ಏನು ಹಾಕ್ಕೊಂಡಿದ್ದೀವಿ ನೋಡಿ, ಇದೊಂದು ಅಡಾಪ್ಟರ್ ಏನಿದೆ ನೋಡಿ, ಇದನ್ನು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡಾದ ನಂತರ ಇವಾಗ ಏನು ಮಾಡ್ಕೊಳ್ಳಿ ಅಂದರೆ ಇದನ್ನ ಕರೆಕ್ಟಾಗಿ ನಿಮಗೆ ಮೇಲೆ ಈ ಥರ ಮೇಲೆ ಬರಬೇಕು. ಅದು ಈ ಥರ ಯಾವ ರೀತಿ ಅಂದರೆ ಈ ರೀತಿ ಮೇಲೆ ಬರಬೇಕು. ಆ ಮೊಬೈಲ್ ಏನಿದೆ ನೋಡಿ ಈ ಥರ ಹೊರಗಡೆ ಬರಬೇಕು. ಈ ಥರ ಇದನ್ನು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡಾದ ನಂತರ ನಿಮಗೆ ಮತ್ತೆ ಅಲ್ಲಿ ಸ್ಟ್ಯಾಂಡಿಗೆಲ್ಲ ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಓಕೆ, ಇಲ್ಲಿ ಈ ಥರ ಇದನ್ನು ಫಿಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಫಿಟ್ ಆಯಿತು. ಇದೇನಿದೆ ನೋಡಿ ಮೊಬೈಲ್ ಅಡಾಪ್ಟ್ರು, ಇದನ್ನು ಈ ಥರ ಒಂದು ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಆಗ್ತಾ ಇಲ್ಲ ಅದು ಮಾಡಿದ್ರು ಅದನ್ನು ಈ ಥರ ಇಲ್ಲಿ ಬಂದು ಮತ್ತೆ ಇದನ್ನು ಟೈಪಿಂಗ್ ಮಾಡ್ಕೊಳ್ಳಿ. ಟೈಪಿಂಗ್ ಅಲ್ಲ, ಟೈಟ್ ಮಾಡ್ಕೊಳ್ಳಿ. ಟೈಪಿಂಗ್ ಅಂತ ಇದ್ದೀನಿ, ಟೈಟ್ ಮಾಡ್ಕೊಳ್ಳಿ. ಇಲ್ಲ ಯಾವ ರೀತಿ ಟೈಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ, ಈ ರೀತಿ ಟೈಟ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಟೈಟ್ ಮಾಡಿದ್ವಿ. ಇವಾಗ ಇದಕ್ಕೆ ಮೊಬೈಲ್ ಒಂದು ಹಾಕೋಣ. ಈ ಕೆಳಗಡೆ ಅದು ಏನು ಬೀಳಲ್ಲ ತಾನೇ. ಓಕೆ, ಇದಕ್ಕೆ ಒಂದು ಮೊಬೈಲ್ ಹಾಕ್ಕೊಳ್ಳೋಣ. ಇವಾಗ ಇಲ್ಲಿ ಮೊಬೈಲ್ ಇದೆ. ಈ ಮೊಬೈಲನ್ನ ಇದನ್ನು ಈ ಕಡೆ ಮೊಬೈಲ್ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಬೋದು. ಇದರಲ್ಲಿ ಟೈಟಾಗಿ ಮೊಬೈಲ್ ಕೊಡುತ್ತೆ. ಓಕೆ, ಇಲ್ಲಿ ಈ ಥರ ಮೊಬೈಲ್ ಇದೆ. ಓಕೆ, ಇವಾಗ ಈ ಥರ ಮೊಬೈಲ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಕೊಡುತ್ತೆ. ಇದನ್ನು ನೀವು ಯಾವ ಕಡೆ ಬೇಕು ಆ ಕಡೆ ಬೆಂಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು. ಈ ಥರ ನಿಮಗೆ ಯಾವ ಕಡೆ ಬೇಕು ಆ ಕಡೆ ಬೆಂಡ್ ಮಾಡ್ಕೋಬೋದು. ಈ ಥರ ನಿಮಗೆ ಎಲ್ಲಿ ಬೇಕಾದರೂ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನಿಮಗೆ ಕ್ಯಾಮ್ರಾ ಆ ಟ್ರೈಪೋಡ್ಗೆ ಫಿಟ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಫಿಟ್ ಮಾಡೋದು ಅಂತ. ಎಲ್ಲ ಮುರಿತು ಅನಿಸುತ್ತೆ, ಕಟ್ ಮಾಡ್ತಾ ಇದೆ. ಓಕೆ, ಇವಾಗ ಇದನ್ನು ಬಿಟ್ಬಿಡಿ. ಇವಾಗ ಇದನ್ನು ಆನ್ ಮಾಡಿ ತೋರಿಸ್ತೀನಿ. ಇದು ಮೊದಲು ಲೈಟ್ ಹತ್ತುತ್ತೆ ಇಲ್ಲ ಅಂತ ಆನ್ ಮಾಡಿ ತೋರಿಸ್ತೀನಿ, ಆಮೇಲೆ ಮುಂದಿನ ಕೆಲಸ ಮಾಡೋಣ. ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂದರೆ 375 ರೂಪಾಯಿ ಕೊಟ್ಟಿದ್ದೀನಿ. ಆನ್ಲೈನಲ್ಲಿ ತೊಗೊಂಡಿದ್ದೀನಿ ನಾನು, ಫ್ಲಿಪ್ಕಾರ್ಟಲ್ಲಿ 375 ರೂಪಾಯಿ ತೊಗೊಂಡು ಇದನ್ನು ತೊಗೊಂಡಿದ್ದೀನಿ. ಇವತ್ತೇ ಬಂದಿದೆ ಇದು ಚಿಕ್ಕದಾಗಿದೆ, ತುಂಬ ಚಿಕ್ಕದಾಗಿದೆ ಲೈಟು. ಆದರೆ ಇದಕ್ಕಿಂತ ಚಿಕ್ಕದು ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಅದನ್ನು ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತ. ಇವಾಗ ಇದನ್ನು ಮೊದಲು ಕನೆಕ್ಟ್ ಮಾಡಿ ನೋಡ್ತೀನಿ, ಇದು ಲೈಟ್ ಹತ್ತುತ್ತೆ ಇಲ್ಲ ಅಂತ. ಇಲ್ಲಿ ನನ್ನ ಹತ್ರ ಇವಾಗ ಒಂದು ಪವರ್ ಬ್ಯಾಂಕ್ ಇದೆ. ಈ ಪವರ್ ಬ್ಯಾಂಕಿಗೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇವಾಗ ಈ ಪವರ್ ಬ್ಯಾಂಕಲ್ಲಿ ಆ ಲೈಟನ್ನು ನಾನು ಹಚ್ಚಿದ್ದೀನಿ. ಇದನ್ನು ಹಾಕ್ತೀನಿ, ಇದು ಚಾಲು ಆಗುತ್ತೆ ಇಲ್ಲ ಅಂತ ನೋಡೋಣ. ಅದು ಬಂದಾಯಿತು, ಇದು ಚಾಲು ಆಯಿತು. ಆ ಲೈಟ್ ಏನಿದೆ ನೋಡಿ ಆ ಲೈಟ್ ಬಂದಾಯಿತು, ಈ ಲೈಟ್ ಚಾಲು ಆಯಿತು. ಈ ಥರ ಇದೆ. ಇದು ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ ಲೈಟು, ಅಷ್ಟೊಂದು ಖಡಕ್ಕಾಗಿ ಬರಲ್ಲ ಇದು ಲೈಟು. ಒಂದು ಸ್ವಲ್ಪ ಇದೆ, ಡಿಮ್ ಆಗಿ ಬರುತ್ತೆ. ಕರೆಂಟ್ಗೆ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಕರೆಂಟಲ್ಲಿ ಯಾವ ರೀತಿ ಬರುತ್ತೆ ಅಂತ ಅದನ್ನು ತೋರಿಸ್ತೀನಿ. ಇದರಲ್ಲಿ 3 ಮೋಡ್ ಇರ್ತವೆ. ಒಂದು ವೈಟ್ ಇದೆ, ಒಂದು ಈ ಥರ ಇದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಈ ಥರ ಇದೆ, ಒಂದು ವೈಟ್ ಇದೆ, ಒಂದು ರೆಡ್ ಆಗಿದೆ, ಒಂದು ಸ್ವಲ್ಪ ವೈಟ್ ಆಗಿದೆ. ಈ ಥರ 3 ಮೋಡ್ ಇರ್ತವೆ. ಇದನ್ನು ನೀವು ಲೈಟ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈ ಥರ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ನಿಮಗೆ ಹೆಚ್ಚಬೇಕಂದ್ರೆ ಹೆಚ್ಚು ಮಾಡ್ಕೋಬೋದು, ಕಮ್ಮಿ ಬೇಕಾದರೆ ಕಮ್ಮಿ ಮಾಡ್ಕೋಬೋದು. ನನ್ನ ಚಿಕ್ಕ ಲೈಟೇ ಇದಕ್ಕಿಂತ ಜಾಸ್ತಿ ಬೆಳಕು ಬೀಳುತ್ತೆ. ಓಕೆ, ಇದನ್ನು ನಾನು ಕರೆಂಟ್ಗೆ ಹಾಕಿ ನೋಡ್ತೀನಿ ಇಷ್ಟೇ ಬೆಳಕು ಬರುತ್ತಾ ಇಲ್ಲ ಅಂತ. ಇವಾಗ ಕರೆಂಟಿಗೆ ಹಾಕ್ಕೊಳ್ತೀನಿ. ಕರೆಂಟ್ ಜಾಸ್ತಿ ಇರಲ್ಲ, ಅದಕ್ಕೆ ಪವರ್ ಬ್ಯಾಂಕಲ್ಲಿ ನಾನು ಇದನ್ನೆಲ್ಲ ಕನೆಕ್ಟ್ ಮಾಡಿಕೊಂಡು ಮಾಡ್ತಾ ಇರ್ತೀನಿ. ಅದಕ್ಕೆ ಪವರ್ ಬ್ಯಾಂಕಿಗೆ ಅಡ್ಜಸ್ಟ್ ಆಗೋ ಥರ ನಾನು ತರಿಸಿದ್ದೀನಿ. ಅಷ್ಟೊಂದು ಇದೇ ಲೈಟು, ಆದರೆ ಜಾಸ್ತಿ ಕಡಕ್ ಬೀಳ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಸೈಡಲ್ಲಿ ಹಿಡಿದಿದ್ದೀನಿ ನೋಡ್ಬೋದು ನೀವು. ಇಲ್ಲಿ ಕರೆಂಟಿಗೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಲೈಟ್ ಕಲರ್ ಏನಿದೆ ನೋಡಿ ಜಾಸ್ತಿ ಆಗಿದೆ. ಯಾಕಂದರೆ ಪವರ್ ಬ್ಯಾಂಕಿಗೆ ಅದು ಸಪೋರ್ಟ್ ಮಾಡಲ್ಲ ಅಷ್ಟೊಂದು. ಅದಕ್ಕೆ ಲೈಟಿಗೆ ಹಾಕಿದ ನಂತರ ಲೈಟಿಗೆ ಕಲರ್ ಏನಿದೆ ನೋಡಿ ಕಲರ್ ಎಲ್ಲ ಜಾಸ್ತಿ ಬರ್ತಾ ಇದೆ. ಇವಾಗ ಇದನ್ನು ಆಫ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಕ್ಯಾಮ್ರಾ ಆ್ಯಂಗಲ್ನ ಚೇಂಜ್ ಮಾಡಿದ್ದೀನಿ. ಇದು ನನ್ನ ಟ್ರೈಪಾಡ್ ಏನಿದೆ ನೋಡಿ, ಮೊಬೈಲ್ ಹಾಕೋ ಸ್ಟ್ಯಾಂಡ್ ಏನಿದೆ ನೋಡಿ ಈ ಥರ ಇದೆ ಇದು. ಅದಾದ ನಂತರ ಇದು ನನ್ನ ಓಲ್ಡ್ ಲೈಟ್, ಚಿಕ್ಕದಾಗಿದೆ, ತುಂಬ ಚಿಕ್ಕದಾಗಿದೆ. ಆದರೂ ಇದ್ರ ಫ್ಲ್ಯಾಶ್ ಏನಿದೆ ನೋಡಿ, ಫ್ಲ್ಯಾಶ್ ತುಂಬ ಕಡಕಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕಡಕಾಗಿ ಬರುತ್ತೆ ಅಂದರೆ ಅದಕ್ಕಿಂತ ಜಾಸ್ತಿ ಇದೆ ಕಡಕಾಗಿ ಬರುತ್ತೆ. ಆದರೆ ಅದು ಒಂದು ಸ್ವಲ್ಪ ಲೈಟಿಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ಓಕೆ, ಇದನ್ನ ಇವಾಗ ಆಫ್ ಮಾಡ್ತೀನಿ. ಆಫ್ ಮಾಡಿದ ನಂತರ ಇಲ್ಲಿ ಮೇಲೆ ಏನಿದೆ ನೋಡಿ, ಈ ಮೇಲೆ ಇರೋ ಇದು ಏನಿದೆ ನೋಡಿ, ಇದನ್ನು ಅಡಾಪ್ಟರ್ ತೆಗೆದು ನಾನು ಲೈಟಿಂಗ್ನ ಯಾವ ರೀತಿ ಇದಕ್ಕೆ ಕನೆಕ್ಟ್ ಮಾಡೋದು ಅಂದರೆ ಇದನ್ನು ಈ ಥರ ನಾನು ಮೂವ್ ಮಾಡ್ತೀನಿ. ಮೂವ್ ಮಾಡಿದಾಗ ಕೆಳಗಡೆ ಒಂದು ಬೋಲ್ಟ್ ಇದೆ, ಅದಕ್ಕೆ ಆ ಬೋಲ್ಟ್ ಉಚ್ಚುತ್ತೆ. ಬೋಲ್ಟ್ ಉಚ್ಚಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬೋಲ್ಟ್ ಇದೆ, ಅದನ್ನು ಉಚ್ಚಿಬಿಡ್ತೀನಿ. ಉಚ್ಚಿ ಆದ ನಂತರ ಇದನ್ನು ಸೈಡಿಗಿಟ್ಟು ಈ ಲೈಟ್ ಏನಿದೆ ನೋಡಿ ಈ ಲೈಟನ್ನು ಫಿಟ್ ಮಾಡ್ತೀನಿ. ಈ ಲೈಟ್ ಏನಿದೆ ನೋಡಿ ಇದನ್ನು
ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು 2 ಲೈಟನ್ನು ಫಿಟ್ ಮಾಡಿದ್ದೀನಿ. 2 ರಿಂಗ್ ಲೈಟ್ ಏನಿದೆ ನೋಡಿ, 2 ರಿಂಗ್ ಲೈಟನ್ನು ಫಿಟ್ ಮಾಡಿದ್ದೀನಿ. ಫಿಟ್ ಮಾಡಿದ ನಂತರ ಇದನ್ನು ನಮಗೆ ಯಾವ ಕಡೆ ಬೇಕು ನೋಡಿ ಆ ಕಡೆ ಇದನ್ನು ಮಾಡ್ಕೋಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ನಿಮಗೆ ಯಾವ ಕಡೆ ಬೇಕು ನೋಡಿ ಆ ಕಡೆ ಇದನ್ನು ಬೆಂಡ್ ಮಾಡ್ಕೋಬೋದು. ನಮಗೆ ಇದು ಈ ಕಡೆನೇ ಇರಲಿ. ಅದಾದ ನಂತರ ಇದು ಮೊಬೈಲ್ ಟ್ರೈಪೋಡ್ ಏನಿದೆ ನೋಡಿ, ಮೊಬೈಲ್ ಹಾಕೋದು ಅಡಾಪ್ಟ್ರು ಇದು ಈ ಥರ ಇರಲಿ. ಬೆಂಡ್ ಆಗ್ತಾ ಇಲ್ಲ ಇದು. ಓಕೆ, ಎಷ್ಟು ಬೆಂಡ್ ಆಗುತ್ತೆ ಎಷ್ಟು ಸಾಕು. ಇಲ್ಲಿ ನೋಡ್ತಾ ಇರ್ಬೋದು, ಇದು ನನ್ನ ಹಳೆ ಲೈಟ್ ಏನಿದೆ ನೋಡಿ, ಹಳೆ ಲೈಟಿಗೆ ನಾನು 700 ರೂಪಾಯಿ ಕೊಟ್ಟಿದ್ದೀನಿ. ಇದು ಹಳೆ ಲೈಟ್ ಏನಿದೆ ನೋಡಿ, ಇದಕ್ಕೆ ನಾನು 700 ರೂಪಾಯಿ ಕೊಟ್ಟಿದ್ದೀನಿ. ಈ ದೊಡ್ಡ ಲೈಟಿಗೆ 300 ರೂಪಾಯಿ ಕೊಟ್ಟಿದ್ದೀನಿ. ಆದರೆ ಇದು ಕ್ವಾಲಿಟಿ ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಇದು ಕ್ವಾಲಿಟಿ ಚೆನ್ನಾಗಿದೆ. ಇದು ನಾನು ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಅಷ್ಟು ವೀಡಿಯೋದಲ್ಲಿ ಇದೇ ಲೈಟ್ ಯೂಸ್ ಮಾಡಿದ್ದೀನಿ. ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇದು ಲೈಟ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಓಕೆ, ಇವಾಗ ಇದನ್ನು ನಾನು ಫ್ಲ್ಯಾಶ್ ಆನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ, ಯಾವ ರೀತಿ ಫ್ಲ್ಯಾಶ್ ಆನ್ ಆಗುತ್ತೆ ಅಂತ. 2 ಥ್ರೂ ಫ್ಲ್ಯಾಶ್ ಆನ್ ಮಾಡಿ ತೋರಿಸ್ತೀನಿ ನಾನು. ಇದನ್ನು ಪವರ್ ಬ್ಯಾಂಕಿಗೆ ಹಾಕ್ತೀನಿ, ಇದನ್ನು ನಾನು ಕರೆಂಟಿಗೆ ಹಾಕ್ತೀನಿ. ಯಾಕಂದರೆ ಇದ್ರ ವೈರ್ ಏನಿದೆ ನೋಡಿ, ವೈರು ತುಂಬ ಚಿಕ್ಕದಾಗಿದೆ. ಇದು ಒಂದು ಸ್ವಲ್ಪ ಒಂದು 2 ಫೂಟ್ ಅಥವಾ 3 ಫೂಟ್ ಇರ್ಬೋದು. ಇದೇನಿದೆ ನೋಡಿ, ಇದು 700 ರೂಪಾಯಿ ಲೈಟು. ಈ 700 ರೂಪಾಯಿ ಲೈಟ್ ಏನಿದೆ ನೋಡಿ, ಇದ್ರ ಜಾಸ್ತಿ ಇದೆ ಉದ್ದ. ಅದನ್ನು ನಾನು ತೋರಿಸ್ತೀನಿ, ಅದು ಯಾವ ರೀತಿ ಕಲರ್ ಬರುತ್ತೆ, ಇದು ಯಾವ ರೀತಿ ಲೈಟಿಂಗ್ ಜಾಸ್ತಿ ಬೀಳುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು 2 ಲೈಟನ್ನು ಇವಾಗ ಆನ್ ಮಾಡಿದ್ದೀನಿ. ಈ ಕಡೆ ಕ್ಯಾಮ್ರಾ ಸೈಡ್ ಇರೋ ಸಲುವಾಗಿ ಈ ಥರ ಲೈಟ್ ಕಾಣ್ತಾ ಇದ್ವಿ. ಅವು ಕ್ಯಾಮ್ರಾ ಅಪೋಸಿಟ್ ಅಂದರೆ ಬ್ಯಾಕ್ಗ್ರೌಂಡ್ ಕಡೆ ನಾನು ಲೈಟಿಂಗ್ನ ಇವನ್ನ ಹೊಳಿಸ್ತೀನಿ, ಆ ಕಡೆ ಟರ್ನ್ ಮಾಡ್ತೀನಿ. ಆವಾಗ ಯಾವ ರೀತಿ ಕಾಣುತ್ತೆ, ಆವಾಗ ಬ್ಯಾಕ್ಗ್ರೌಂಡ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಮಜಾ ಆಯಾ. ಇವಾಗ ನೋಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಲೈಟಿಂಗ್ ಎಲ್ಲ ಕ್ಲಿಯರ್ ಆಗಿ ಬೀಳ್ತಾ ಇದೆ ಅಂತ. ಫೇಸ್ ಮೇಲೆ ಏನಿದೆ ನೋಡಿ, ಫೇಸ್ ಮೇಲೆ ಎಲ್ಲನೂ ಕ್ಲಿಯಾರಿಟಿಯಾಗಿ ಇವಾಗ ಕಾಣ್ತಾ ಇದೆ. ಫಸ್ಟಿಗೆ ಒಂದೇ ಲೈಟ್ ಇರುವಾಗ ಅದು ಅಷ್ಟೊಂದು ಕ್ಲಿಯಾರಿಟಿಯಾಗಿ ಕಾಣ್ತಾ ಇರಲಿಲ್ಲ. ಒಂದೊಂದು ವಿಡಿಯೋದಲ್ಲಿ ಕ್ಲಿಯಾರಿಟಿಯಾಗಿ ಕಾಣ್ತಿತ್ತು, ಒಂದೊಂದು ವಿಡಿಯೋದಲ್ಲಿ ಲೈಟಿಂಗೇ ಬರ್ತಿರಲಿಲ್ಲ. ಓಕೆ, ಇವಾಗ 2 ಲೈಟನ್ನಂತಲೇ ಕ್ಲಿಯರಾಗಿ ಕಾಣ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದರ ಜೊತೆಗೆ ಕಾಮೆಂಟ್ ಮಾಡಿ. ಈ ಲೈಟಿಗೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಂದರೆ 375 ರೂಪಾಯಿ ಕೊಟ್ಟಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೀವು ಚೆಕ್ ಮಾಡ್ಬೋದು. ಯಾರಾದರೂ ತೊಗೊಳ್ತೀನಿ ಅನ್ನೋರಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅದನ್ನು ತೊಗೋಬೋದು. ಮತ್ತು ಅದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿದ್ದೀನಿ. ಫ್ಲಿಪ್ಕಾರ್ಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಚೆಕ್ ಮಾಡಿ ತೊಗೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದರ ಜೊತೆಗೆ ಕಾಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಬಾಜು ಇರೋ ಬೆಲ್ ಬಟನ್ನ ಆಲ್ ಮಾಡ್ಕೊಳ್ಳಿ. ಆಲ್ ಮಾಡ್ಕೋದ್ರಿಂದ ನಾನು ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಇದೇ ಥರ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.